ಹಾಯ್ ಹಾಲ್ ಇದು ಮಂಗಳವಾರ ಬೆಳಿಗ್ಗೆನೆ ನಾನು ಬಾಕಲನ್ನೆಲ್ಲ ತೊಳೆದ್ಬಿಟ್ಟು ಈ ಥರದೊಂದು ಸಿಂಪಲ್ ಆದ ರಂಗೋಲಿನೂ ಸಹ ಹಾಕಿ ಜೊತೆಗೆ ಇವತ್ತು ಬೆಳಗ್ಗೆ ಪೂಜೆ ಇರೋದ್ರಿಂದ ಸ್ವಲ್ಪ ಹೂವು ಹಾಗೆ ಕೊತ್ತಂಬರಿ ಸೊಪ್ಪು ದಂಟಿನ ಸೊಪ್ಪು ಕೂಡ ತೊಗೊಂಡಿದ್ದೆ. ಮಶಪ್ ಮಾಡಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ನೆನ್ನೆ ರಾತ್ರಿ ಗೋಧಿ ಹಿಟ್ಟು ಹಾಕಿಸ್ಕೊಂಬಂದಿದ್ವಿ. ತುಂಬಾ ಬಿಸಿ ಇತ್ತು. ರಾತ್ರಿ ಎಲ್ಲ ತಣ್ಣಗಾಗಲಿಕ್ಕೆ ಬಿಟ್ಟು ಬೆಳಗ್ಗೆ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಈ ಮಶಪ್ ಮಾಡಲಿಕ್ಕೆ ನಾನು ಈ ಥರ ಸಣ್ಣದಾಗಿ ಹೆಚ್ಚಿ ನೀಟಾಗಿ ವಾಶ್ ಮಾಡಿ ಸೊಪ್ಪನ್ನ ತೊಗೊಂಡು ಅದಕ್ಕೆ ನಾನು ತೊಳೆದಿರುವಂಥ ತೊಗರಿ ಬೇಳೆ ಜೊತೆಗೆ 2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ನೀರು, ಅರಿಶಿನ ಪುಡಿ, ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ನಾನು ಇದನ್ನು 2 ರಿಂದ 3 ವಿಸಲ್ ಕೂಗಿಸ್ಕೊಳ್ತೀನಿ. ಬೇಳೆ ಮೆತ್ತಗಾಗಬೇಕು. ಹಾಗೆ ಇನ್ನೊಂದೆಡೆ ಒಂದು ಸಿಂಪಲ್ ಆದಂಥ ರುಚಿಯಾದಂಥ ಪಲ್ಯ. ಇದು ಜಾಸ್ತಿ ಕ್ವಾಂಟಿಟಿಲಿ ಈರುಳ್ಳಿನ ಸೇರಿಸಿ ಒಗ್ಗರಣೆ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಪಲ್ಯ ಚಪಾತಿಯೊಂದಿಗೆ. ಹಾಗೆ ಫ್ರೆಂಡ್ಸ್ ಇನ್ನು ಮಶಪ್ ಬೆಂದಮೇಲೆ ಅದನ್ನು ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಚಪಾತಿಯೊಂದಿಗೆ ಮಾಡ್ಕೊಂಡಿದ್ದೀನಿ. ಪೂಜೆನೂ ಸಹ ಮುಗೀತು. ಇದಾಗಿತ್ತು